ನಮಸ್ಕಾರ, ನೀವು ನೋಡ್ತಿದ್ದೀರಾ ನೆಟ್ವರ್ಕ್ 18 ನ್ಯೂಸ್ 18 ಕನ್ನಡ. ನಾನು ರಂಜನ್ ಶಿರ್ಲಾಲ್. ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ ಕಾರು ಅಪಘಾತವಾಗಿದೆ. ಕಾರು ಡ್ಯಾಮೇಜ್ ಆಗಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದಾರೆ ಭವಾನಿ ರೇವಣ್ಣ. 1.5 ಕೋಟಿ ಬೆಲೆಯ ಕಾರು ಡ್ಯಾಮೇಜ್ ಆಗಿದೆ ಅಂತ ಕೆಟ್ಟದಾಗಿ ಬೈದಿದ್ದಾರೆ ಭವಾನಿ ರೇವಣ್ಣ. ಕುಡಿದು ಬೈಕ್ ಸವಾರ ಶಿವಣ್ಣ ಅಡ್ಡಾದಿಡ್ಡಿಯಾಗಿ ಬಂದು ಭವಾನಿ ಅವರ ಕಾರಿಗೆ ಡಿಕ್ಕಿ ಹೊಡೆದಿದ್ದಂತ ಆರೋಪ ಇದೆ. ಈ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಸಾಯಕ್ಕೆ ನನ್ನ ಕಾರೇ ಬೇಕಿತ್ತಾ, ರಿಪೇರಿಗೆ 50 ಲಕ್ಷ ಕೊಡ್ತೀಯಾ ಅಂತ ಸಿಟ್ಟಾಗಿದ್ದಾರೆ. ಏನಾಯ್ತು ಮೇಡಮ್ ಅಂತ ಕೇಳೋಕೆ ಬಂದ ಜನರ ಮೇಲೂ ಕೂಡ ಭವಾನಿ ರೇವಣ್ಣ ಗರಂ ಆಗಿದ್ದಾರೆ. ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಬೈಕ್ ಸವಾರನ ಮೇಲೆ ಎಫ್ಐಆರ್ ಆಗಿದೆ. ಎಲ್ಲಿ ನುಗ್ಗಿಸ್ತಿ ಮಂದಿಗೆ ಬದಿದಲ್ಲಿ ತಗದು ಸುಟ್ಟಾಕ್ರೆ ಗಾಡಿ ಅಲ್ಲ ಅಲ್ಲಿ ಒಂದು ಬೈಕ್ ಹೋಗ್ತಾ ಇದೆ, ಅದಕ್ಕೆ ಸೈಡ್ ಹೊಡ್ಕೊಂಡು ಏನ್ ಟರ್ನಿಂಗ್ ಇದು, ಅವ್ರು ಆ ಕಡೆ ಹೋಯ್ತಾ ಇದಾರೆ ಅಂತ ಅರ್ಜೆಂಟ್ ಏನು ಈ ಕಡೆ ಒಂದು ಗಾಡಿ ಬರಕ್ಕೆ ಇವ್ರಿಗೆ ಸೈಡ್ ಕುತ್ಕೊಡ್ರಿ ಬನ್ನಿ ಕೈಗ ನೋಡಿ ಇಲ್ಲೆಲ್ಲ ಹೋಗಿದೆ. ಈಗ ಹೆಂಗೆ ಗಾಡಿ ಡ್ಯಾಮೇಜ್ ಗಾಡಿ ತಗೊಂಡೇ ಮಾಡೋಣ. ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ? ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ. ಸರಿ, ನೀನ್ ಫೋನ್ ತಗೋಬೇಡ, ಇರೋ ಹೇಳ್ತೀನಿ, ಗಾಡಿ ಹಾಕ್ತೇನೆ. ಅವನು ಗಾಡಿ ಸೀಸ್ ಮಾಡಿ ಹೇಳ್ತೀನಿ, ಗಾಡಿ ಹೇಳ್ತೀನಿ. ಅವ್ನು ಬೈಕ್ ಮುಟ್ಬೇಡ ಅಂತ ಹೇಳು. ಅವನಿಗೆ ಸಾಲಿಗ್ರಾಮ ಎಷ್ಟೇ ಬರುತ್ತೆ ಹೇಳ್ತೀನಿ. ಗಾಡಿ ಸ್ಕೂಟ್ರ್ ಆಕ್ಸಿಡೆಂಟ್ ಏನೂ ಆಗಿಲ್ಲ ಸದ್ಯ. ಕಂಟ್ರೋಲ್ ಮಾಡಿದ್ರು 1.5 ಕೋಟಿ ಗಾಡಿ ಇದು. 1.5 ಕೋಟಿ ರೂಪಾಯಿ ಗಾಡಿ ತಗೊಂಡು ಡ್ಯಾಮೇಜ್. ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೃಷ್ಣಮೂರ್ತಿ ಅವರೇ, ಏನಾಗಿದ್ದು ಆಕ್ಚುಲಿ ಇದು? ಭವಾನಿ ರೇವಣ್ಣ ಸಿಟ್ಟಾಗಕ್ಕೆ ಕಾರಣ ಏನು? ರಂಜನ್, ಖಂಡಿತವಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಡಿಸೆಂಬರ್ 1ನೇ ತಾರೀಕು ಮಧ್ಯಾಹ್ನ 12:30 ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ಹೋಬಳಿಯ ರಾಂಪುರ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಭವಾನಿ ರೇವಣ್ಣ ಅವರು ಮತ್ತು ಅವರ ಕಾರು ಚಾಲಕ ಇಬ್ಬರು ಕೂಡ ಸಾಲಿಗ್ರಾಮಕ್ಕೆ ಹೋಗಿ ಅಲ್ಲಿಂದ ಹಾಸನದ ಕಡೆಗೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಎದುರಿಂದ ಬಂದಂತಹ ಬೈಕ್ ಸವಾರ ಏನಿದ್ದಾರೆ ಆತ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಆದ್ರೆ ಭವಾನಿ ರೇವಣ್ಣ ಅವರ ಕಾರಿಗೂ ಆ ಬೈಕ್ ಸವಾರ ಏನಿದ್ದಾರೆ ಆ ಬೈಕ್ ಸವಾರಂದ್ರೆ ತಪ್ಪು ಎಂಬಂತನ್ನ ಅಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಹೇಳ್ತಿದ್ದಾರೆ. ಆದ್ರೆ ಭವಾನಿ ರೇವಣ್ಣ ಅವರು ಕಾರಿಂದ ಕೆಳಗೆ ಇಳಿದು ನೋಡಿದ ಸಂದರ್ಭದಲ್ಲಿ ಕಾರಿಗೆ ಬೈಕ್ಗಿಂತ ಹೆಚ್ಚಾಗಿ ಕಾರಿಗೆ ಡ್ಯಾಮೇಜ್ ಆಗಿತ್ತು. ಇದರಿಂದ ಕೋಪಗೊಂಡಂತಹ ಭವಾನಿ ರೇವಣ್ಣ ಅವರು ಬೈಕ್ ಸವಾರನಿಗೆ ಈಗ ಹಿಗ್ಗಮುಗ್ಗ ಬೈದಿರ್ತಕ್ಕಂಥದ್ದು ಎಲ್ಲ ಕಡೆ ವೈರಲ್ ಆಗಿರ್ತಕ್ಕಂಥದ್ದು. ಇದೀಗ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಭವಾನಿ ರೇವಣ್ಣ ಅವರ ಕಾರ್ ಚಾಲಕ ಮಂಜುನಾಥ್ ಎಂಬುವರು ಈಗ ಆ ಪ್ರಕರಣ ದಾಖಲಿಸಿದ್ದಾರೆ. ಈಗ ಬೈಕ್ ಸವಾರನ ಮೇಲೆ ಶಿವಣ್ಣ ಎಂಬಾತ ಏನಿದ್ದಾರೆ ಇವನ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆಯನ್ನ ಈಗ ಶುರು ಮಾಡಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 157ರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂತಹ ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ರಂಜನ್, ಆಲ್ ರೈಟ್, ಧನ್ಯವಾದಗಳು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಎಲ್ಲ ಸಕ್ಕತ್ ಡ್ಯಾಮೇಜ್ ಆಗ್ಬಿಟ್ಟೈತೆ ಅತ್ಲಾಗಿ. ಎಲ್ಲಿ ನುಗ್ಗಿಸ್ತಿ ಮಂದಿಗೆ ಬದಿದಲ್ಲಿ ತಗದು ಸುಟ್ಟಾಕ್ರೆ ಗಾಡಿ ಅಲ್ಲ ಅಲ್ಲಿ ಒಂದು ಬೈಕ್ ಹೋಗ್ತಾ ಇದೆ, ಅದಕ್ಕೆ ಸೈಡ್ ಹೊಡ್ಕೊಂಡು ಏನ್ ಟರ್ನಿಂಗ್ ಇದು, ಅವ್ರು ಆ ಕಡೆ ಹೋಯ್ತಾ ಇದಾರೆ ಅಂತ ಅರ್ಜೆಂಟ್ ಏನು ಈ ಕಡೆ ಒಂದು ಗಾಡಿ ಬರಕ್ಕೆ ಇವ್ರಿಗೆ ಸೈಡ್ ಕುತ್ಕೊಡ್ರಿ ಬನ್ನಿ ಕೈಗ. ತೆಲಂಗಾಣದಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ರೇವಂತ್ ರೆಡ್ಡಿ ಟೀಮ್. ವೀಕ್ಷಕ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹಕ್ಕು ಮಂಡನೆಯಾಗಿದೆ. ಗೆದ್ದ